ತಮ್ಮದೇ ಅಭಿಮಾನಿಯ ಕೊಲೆಗೆ ಕಾರಣರಾದ್ರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಗಲಾಟೆಯೇ ಕೊಲೆ ಕಾರಣ ಆಗ್ಬಿಡ್ತಾ. ಯಾಕಂದ್ರೆ ಕೊಲೆಯಾದಂತಹ ರೇಣುಕಾಸ್ವಾಮಿ, ಅಮಾನವೀಯವಾಗಿ ಹಲ್ಲೆಗೊಳಗಾಗಿ ಕೊಲೆಯಾದಂತಹ ರೇಣುಕಾಸ್ವಾಮಿ ಅಪ್ಪಟ ದರ್ಶನ್ ಅಭಿಮಾನಿಯಾಗಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ದಂಪತಿಯ ಮೇಲೆ ರೇಣುಕಾಸ್ವಾಮಿಗೆ ಪ್ರೀತಿ ಕಾಳಜಿ ಇತ್ತು. ಆದ್ರೆ ಪವಿತ್ರ ಗೌಡ ಇಂದ ದರ್ಶನ್ ಕುಟುಂಬದಲ್ಲಿ ಕೋಲಾಹಲ ಎದ್ದಿದೆ ಅನ್ನುವಂಥದ್ದು ರೇಣುಕಾಸ್ವಾಮಿಯ ಅಭಿಪ್ರಾಯವಾಗಿತ್ತಂತೆ. ಹಾಗಾಗಿಯೇ ಪವಿತ್ರ ಗೌಡ ಪೋಸ್ಟ್ಗಳಿಗೆ ಕಾಮೆಂಟ್ ಅನ್ನ ಈತ ಹಾಕ್ತಾ ಇದ್ದ, ಫೋಟೋ ವಿಡಿಯೋಗಳಿಗೆ ಬೈದು ಕಾಮೆಂಟ್ ನ ಹಾಕ್ತಿದ್ದ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ನನ್ನ ಅಣ್ಣ ಅತ್ತಿಗೆ ಮಧ್ಯೆ ಬರಬಾರ್ದು ಅಂತ ಹೇಳಿ ರೇಣುಕಾಸ್ವಾಮಿ ಕಾಮೆಂಟ್ ಹಾಕ್ತಿದ್ದಂತೆ. ಇದೇ ವಿಚಾರ ಪವಿತ್ರ ಗೌಡ ದರ್ಶನ್ಗೆ ಹೇಳಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದಾದ ನಂತರನೇ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿಕೊಂಡಿದ್ದು, ಶೆಡ್ನಲ್ಲಿ ಕೂಡ ಹಾಕಿ ಹಲ್ಲೆಯನ್ನ ಮಾಡಿದ್ದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಅವರ ವಿಡಿಯೋ, ಅದು ತಮ್ಮ ಅಭಿಮಾನಿಗಳಿಗಾಗಿ ದರ್ಶನ್ ಅವರು ಹಾಕಿಸಿಕೊಂಡಂತಹ ಟ್ಯಾಟೋ. ಸೆಲೆಬ್ರಿಟೀಸ್ ತಮ್ಮ ಅಭಿಮಾನಿಗಳನ್ನ ದರ್ಶನ್ ಯಾವತ್ತೂ ಕೂಡ ಸೆಲೆಬ್ರಿಟೀಸ್ ಅಂತ ಕರೀತಾರೆ. ನನಗೆ ನನ್ನ ಅಭಿಮಾನಿಗಳೇ ಸೆಲೆಬ್ರಿಟೀಸ್ ಅಂತ ಹೇಳಿ ತುಂಬ ಹೃದಯದಿಂದ ಅಭಿಮಾನಿಗಳನ್ನ ಪ್ರೀತಿಸ್ತಾ ಇದ್ದಂತಹ ನಟ ದರ್ಶನ್ ಅವರು. ಆ ಕಾರಣಕ್ಕಾಗಿನೇ ಆ ಟ್ಯಾಟೂನ ಅವ್ರು ಹಾಕಿಸ್ಕೊಂಡಿದ್ರು, ತಮ್ಮ ಎದೆ ಮೇಲೆ ಆ ಟ್ಯಾಟೂನ ಹಾಕಿಸ್ಕೊಂಡಿದ್ರು. ದರ್ಶನ್ ಅವರು ಈ ಟ್ಯಾಟೂ ಹಾಕಿಸಿಕೊಂಡಾಗ ಅಭಿಮಾನಿಗಳ ಮೇಲಿನ ದರ್ಶನ್ರ ಈ ಪ್ರೀತಿಗೆ ಅಭಿಮಾನಿಗಳು ಕೂಡ ಮಾರು ಹೋಗ್ಬಿಟ್ಟಿದ್ರು. ಎಷ್ಟೋ ಜನ ನಟರ ಫೋಟೋನ ಅಥವಾ ನಟರ ಭಾವಚಿತ್ರವನ್ನ ಅಥವಾ ನಟರ ಹೆಸರುಗಳನ್ನ ಅಭಿಮಾನಿಗಳು ಟ್ಯಾಟೂ ಹಾಕಿಸ್ಕೊಳ್ಳೋದಿದೆ. ಆದರೆ ನಟ ದರ್ಶನ್ ತಮ್ಮ ಅಭಿಮಾನಿಗಳಿಗಾಗಿ ಆ ಸೆಲೆಬ್ರಿಟೀಸ್ ಅನ್ನುವಂತಹ ಟ್ಯಾಟೂನ ತಮ್ಮ ಹೃದಯದ ಭಾಗದಲ್ಲಿ ಹಾಕೊಂಡಿದ್ರು. ಯಾವತ್ತೂ ಸೆಲೆಬ್ರಿಟೀಸ್ ನನ್ನ ಹೃದಯದಲ್ಲಿರ್ತಾರೆ ಅನ್ನುವಂಥದ್ದು ನಟ ದರ್ಶನ್ ಅವರ ಮಾತು. ಆದ್ರೆ ಅದೇ ನಟ ದರ್ಶನ್ ಅವರು ಈಗ ತಮ್ಮ ಅಭಿಮಾನಿಯ ಸಾವಿಗೆ ಕಾರಣರಾಗ್ಬಿಟ್ರಾ ಅನ್ನುವಂಥ ಅನುಮಾನ ಮೂಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಯಾವ ಸೆಲೆಬ್ರಿಟೀಸ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ರು ನಟ ದರ್ಶನ್ ಅವರು, ಅದೇ ಅವರ ಓರ್ವ ಸೆಲೆಬ್ರಿಟಿ, ಅವರ ಓರ್ವ ಅಭಿಮಾನಿಯ ಸಾವಿಗೆ ಕಾರಣರಾದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಏನು ಗಲಾಟೆ ಇದು, ಇದರ ಹಿಂದಿರುವಂತಹ ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಅವರ ಗಲಾಟೆ ಇರಬಹುದು, ಅದು ರೇಣುಕಾಸ್ವಾಮಿ ಲಿಂಕ್ ಆಗಿದ್ದು, ಎಲ್ಲವನ್ನ ಕೂಡ ಸವಿವರವಾಗಿ ವಿವರಿಸಬಹುದಾ ವಿಷ್ಣು ಪ್ರಸಾದ್? ಖಂಡಿತ, ನಿಜಕ್ಕೂ ಇದು ಒಂದು ರೀತಿ ವಿಷಾದನೀಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಓರ್ವ ಅಭಿಮಾನಿಯನ್ನ, ಅಂದ್ರೆ ಇವ್ರಿಗಾಗಲೇ ಹೇಳ್ಕೊಳ್ಳುವಂಥದ್ದು ನಮ್ಮ ಸೆಲೆಬ್ರಿಟೀಸ್ ಅಂತ ಹೇಳ್ಕೊಳ್ಳುವಂಥದ್ದು, ಅಭಿಮಾನಿಗಳನ್ನ ನನ್ನ ದೇಹದ ಚರ್ಮದ ಮೂಲಕ ಅವರಿಗೆ ಚಪ್ಪಲಿ ಹೊಲಿಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳುವಂಥದ್ದು. ಅಂದ್ರೆ ಇದೆಲ್ಲ ದರ್ಶನ್ ಹೇಳ್ತಾರೆ ಅಂತಂದ್ರೆ ಕೇವಲ ಇದು ಬಾಯಿ ಮಾತಿಗೆ ಮಾತ್ರ ಸೀಮಿತನ ಅನ್ನೋ ರೀತಿ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಈತನು ಕೂಡ ಓರ್ವ ಅಭಿಮಾನಿಯಾಗಿ ಇಲ್ಲಿ ಒಂದು ಮೆಸೇಜ್ ಅನ್ನು ಮಾಡಿರುವಂಥದ್ದು. ಮತ್ತೆ ಆತ ಮಾಡಿರುವಂಥ ಚಾರ್ಟ್ ಇಷ್ಟನ್ನು ಕೂಡ ನೋಡ್ಬೋದು. ಆತ ರೆಡ್ಡಿ 2205 ಅನ್ನುವಂತಹ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಂತಹ ರೇಣುಕಾಸ್ವಾಮಿ ಅದರ ಮೂಲಕ ಒಂದು ಚಾಟ್ ಮಾಡುವಂತಹ ಕೆಲಸವನ್ನು ಮಾಡಿದರೆ, ಆ ಚಾಟ್ನಲ್ಲಿ ಸ್ಪಷ್ಟವಾಗಿ ಅಂತಂದ್ರೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ನಡುವೆ ನೀನು ಬರಬಾರ್ದು ಅನ್ನೋ ಒಂದು ಅಂಶವನ್ನು ಉಲ್ಲೇಖವನ್ನು ಮಾಡುವಂಥದ್ದು. ಅಂದರೆ ನೀವು ಯಾವುದೇ ಮಟ್ಟಕ್ಕೆ ಅವರ ಜೊತೆ ಇನ್ವಾಲ್ವ್ ಆಗಿದ್ರು ಕೂಡ, ಅವ್ರ ಜೊತೆ ಟ್ರಾವೆಲ್ ಮಾಡಿದ್ರು ಕೂಡ, ಇಲ್ಲಿ ನಮಗೆ ಅತ್ತಿಗೆ ವಿಜಯಲಕ್ಷ್ಮಿನೇ, ನೀವು ಕೊನೆ ಬಾರಿಗೆ ನೀವು ಬೇರೆನೇ ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ಚಾಟ್ ಮಾಡುವಂಥ ಕೆಲಸವನ್ನು ರೇಣುಕಾಸ್ವಾಮಿ ಮಾಡಿರುವಂಥದ್ದು. ಅಂದರೆ ಮಾಡುವಂತಹ ಪ್ರತಿ ಚಾಟಲ್ಲೂ ಕೂಡ ಅವರು ನೀವು ವಿಜಯಲಕ್ಷ್ಮಿ ಅವರ ನಡುವೆ ಮತ್ತು ದರ್ಶನ್ ಅವರ ನಡುವೆ, ಅಂದರೆ ಅಣ್ಣ ಮತ್ತು ಅತ್ತಿಗೆ ನಡುವೆ ನೀವು ಬರಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ರೇಣುಕಾಸ್ವಾಮಿಯಲ್ಲಿ ಚಾಟ್ ಮಾಡುವಂಥದ್ದು. ಅದಲ್ಲದೆ ಆತನ ರೇಣುಕಾಸ್ವಾಮಿಯ ಸೋಷಿಯಲ್ ಮೀಡಿಯಾ ಪೇಜ್ ನೀವು ನೋಡ್ತಾ ಹೋಗ್ಬೋದು. ಪ್ರತಿ ಮೀಡಿಯಾ ಪೇಜಲ್ಲೂ ಕೂಡ ದರ್ಶನ್ ಬಗ್ಗೆನೇ ಕೂಡ ಆತ ಪೋಸ್ಟನ್ನು ಹಾಕಿರುವಂಥದ್ದು, ತನ್ನ ಅಭಿಮಾನವನ್ನು ಆತ ಅಲ್ಲಿ ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವಾಗ ಈ ಒಂದು ದಾಂಪತ್ಯದ ನಡುವೆ ಇಲ್ಲಿ ಪವಿತ್ರ ಗೌಡ ಅವರು ಎಂಟ್ರಿ ಆಗ್ತಾರೆ, ಆಗ ರೇಣುಕಾಸ್ವಾಮಿ ಏನು ಸಿಡಿದೇಳುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಈ ಕುಟುಂಬದಿಂದ ದೂರ ಇರಿ ಅಂತೇಳಿ ರಿಕ್ವೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವಾಗ ಅದು ಯಾವುದಕ್ಕೂ ಒಪ್ಪದಿದ್ದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಬ್ಯಾಡ್ ಕಮೆಂಟ್ಸನ್ನು ಅವರ ವಿರುದ್ಧ ಇವರು ಹಾಕುವಂಥ ಕೆಲಸ ಆಗಿದೆ. ಅಂದರೆ ಇಲ್ಲಿ ಅವರು ಒಬ್ಬ ಅಭಿಮಾನಿಯಾಗಿ ಅಭಿಮಾನ ತೋರಿಸುವಂಥ ಕೆಲಸವನ್ನು ಮಾಡಿದರೆ, ತನ್ನ ಅಭಿಮಾನಿ ಅದರಲ್ಲೂ ಏನು ಅವ್ರು ಯಾರನ್ನ ಗುರು ಅಂತ ಭಾವಿಸ್ತಾರೆ, ಡಿ ಬಾಸ್ ಅಂತ ಗುರುಸ್ಕೊಳ್ತಾರೆ, ಅಂಥವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಅವರ ಕುಟುಂಬ ಚೆನ್ನಾಗಿರಬೇಕು, ಅವ್ರ ಫ್ಯಾಮಿಲಿಯಲ್ಲಿ ಯಾರು ಮಧ್ಯಪ್ರವೇಶ ಮಾಡಬಾರ್ದು, ಈ ಒಂದು ಉದ್ದೇಶವನ್ನು ಇಲ್ಲಿ ಮೃತ ರೇಣುಕಾಸ್ವಾಮಿ ಹೊಂದಿದ್ದು. ಆದರೆ ಅದನ್ನು ಈಗ ಯಾಕೆ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳುವಂಥ ಕೆಲಸ ಆಯಿತು? ಅಂದರೆ ಒಬ್ಬ ಓರ್ವ ಅಭಿಮಾನಿಯ ಸಾವಿಗೆ ತಾನೇ ಕಾರಣ ಆದ್ರ ದರ್ಶನ್, ಈ ಒಂದು ಪ್ರಶ್ನೆ ಮೂಡ್ತಿರುವಂಥದ್ದು. ಅಂದರೆ ಎಲ್ಲಿ ತನ್ನ ಅಭಿಮಾನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ನು ಮಾಡಿರೋ ತಪ್ಪನ್ನು ಕ್ಷಮಿಸ್ಬೋದಿತ್ತು, ಅದರ್ವೈಸ್ ಕಾನೂನು ಮೂಲಕ ಆತನ ವಿರುದ್ಧ ಪೊಲೀಸ್ ಕೇಸ್ ದಾಖಲಿಸಿ ಆತನ ಅರೆಸ್ಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಅದನ್ನು ಬಿಟ್ಟು ಏಕಾಏಕಿ ಇಲ್ಲಿಂದ ಆತನ ಊರಿಗೆ ಇಲ್ಲಿಂದ ಹುಡುಗರನ್ನ ಕಳಿಸುವಂಥ ಕೆಲಸ ಮಾಡೋದು, ಕಿಡ್ನಾಪ್ ಮಾಡಿಸೋದು, ಕರ್ಕೊಂಡ್ಬರುವಂಥದ್ದು, ಯಾವುದೋ ಶೆಡ್ಡಲ್ಲಿ ಇಟ್ಕೊಂಡು ರಾತ್ರಿ ಇಡೀ ಆತನಿಗೆ ಅಲ್ಲೇ ನಡೆಸುವಂಥದ್ದು, ಕೊನೆಗೆ ಸತ್ತೋದಂತಹ ಬಳಿಕ ಶವವನ್ನು ತಗೊಂಡೋಗಿ ಯಾವುದೋ ಬೀದಿ ಬಸ್ಸಲ್ಲಿ ಮೋರಿ ಹತ್ರ ಎಸೆಯುವಂಥದ್ದು. ಇದು ಯಾವ ಸೀಮೆ ನ್ಯಾಯ? ಅಂದರೆ ಇದು ಒಬ್ಬ ಅಭಿಮಾನಿಗೆ ದರ್ಶನ ಮಾಡ್ತಿರುವಂತಹ ಅವಮಾನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತುಂಬಾ ಕ್ಲಾರಿಟಿ ಬರಬೇಕಾಗಿರುವಂಥದ್ದು. ಆದರೆ ರೇಣುಕಾಸ್ವಾಮಿ ಇಲ್ಲಿ ಸಾವನ್ನಪ್ಪಿರುವಂತಹ ವ್ಯಕ್ತಿ, ಈತ ದರ್ಶನ್ಗೆ ಒಬ್ಬ ಅಪ್ಪಟ ಅಭಿಮಾನಿ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ವಿದ್ಯಶ್ರೀ,
ಇನ್ನು ಸೆಕ್ಷನ್ಗಳ ಬಗ್ಗೆ ಮಾತನಾಡೋದಾದ್ರೆ ಈಗ ಪ್ರಕರಣದ ಯಾವ ರೀತಿ ನಡೆದಿದೆ ಅನ್ನುವಂಥದ್ದನ್ನ ಗಮನಿಸಿದ್ವಿ. ಯಾವ ರೀತಿ ಕರ್ಕೊಂಡು ಬರಲಾಗಿತ್ತು, ಯಾವ ಶೆಡ್ನಲ್ಲಿ 24 ಗಂಟೆ ಇಳಿಸ್ಕೊಂಡು ಹೊಡೆದ್ರು, ಆನಂತರ ಆ ಸಾಕ್ಷಿ ನಾಶ ಮಾಡೋಕೆ ಪ್ರಯತ್ನ ಪಟ್ಟಿದ್ದು, ಮೃತದೇಹವನ್ನ ಎಸ್ತು ಹೋಗಿದ್ದು, ಯಾವ ರೀತಿಯಾದಂತಹ ಕಾನೂನಾತ್ಮಕ ಸಂಕಷ್ಟವನ್ನ ದರ್ಶನ್ ಅವರು ಎದುರಿಸುವಂತಹ ಸಾಧ್ಯತೆ ಇದೆ ವಿಷ್ಣು ಪ್ರಸಾದ್. ಖಂಡಿತ ವಿದ್ಯಾಶ್ರೀ, ಈ ಪ್ರಕರಣದಲ್ಲಿ ಮೊದಲ ಸ್ಟೇಜ್ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರು ಕಮೆಂಟ್ ಮಾಡಿಸೋರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು ಮೊದಲನೇ ಅಪರಾಧ ಮಾಡುವಂಥ ಕೆಲಸವನ್ನ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಅವರ ಟೀಮ್ ಆಗಿರುವಂಥದ್ದು ಇದು ಮಾಡಿರುವಂತಹ ಮೊದಲನೇ ಅಪರಾಧ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದು ರೆಡ್ಡಿ 2205 ಅಂತೇಳಿ ಒಂದು ಅಕೌಂಟ್ ಮೂಲಕ ಈ ರೀತಿ ಮೆಸೇಜಸ್ ಬರ್ತಾಯಿತ್ತು, ಅಂದರೆ ರೇಣುಕಾಸ್ವಾಮಿ ಮೆಸೇಜ್ ಬರ್ತಾಯಿತ್ತು. ಆತ ಯಾರು ಅಂತ ಪತ್ತೆ ಮಾಡೋದಕ್ಕೋಸ್ಕರ ಸ್ವತಃ ತನ್ನ ಬೌನ್ಸರ್ಸ್ಗಳಿಂದ ತನ್ನ ಕೆಲವೊಂದಷ್ಟು ಜನ ಅವ್ರ ಜೊತೆ ಇಟ್ಕೊಂಡಂತಹ ಚೇಲಗಳೇನಿದ್ದಾರೆ ಅವ್ರನ್ನ ಇಟ್ಕೊಂಡು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳೇನಿದ್ದಾರೆ ಅವ್ರನ್ನ ಇಟ್ಕೊಂಡು ಈತನ ಬಳಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ರ ಜೊತೆ ಚಾಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆತ ಎಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಆಗ ಸಿಕ್ಕೋದು ಆತ ಚಿತ್ರದುರ್ಗ ಮೂಲದ ವ್ಯಕ್ತಿ ಅಂತೇಳಿ. ಅಲ್ಲಿಗೆ ಇಲ್ಲಿಂದ ಒಂದು ಟೀಮ್ ಕಳಿಸುವಂಥದ್ದು, ಅದ್ರ ಪ್ರಮುಖವಾಗಿ ಪವನ್ ಮತ್ತು ರಾಘವೇಂದ್ರ ಅನ್ನುವಂತಹ ಇಬ್ಬರು ಆರೋಪಿಗಳನ್ನ ಇಲ್ಲಿಂದ ಕಳಿಸಿದ್ದಾರೆ. ಕಳಿಸಿ ಅದಾದ ಬಳಿಕ ಆತನನ್ನ ಬಲವಂತವಾಗಿ ಇಲ್ಲಿಗೆ ಕರೆತರುವಂಥ ಕೆಲಸ ಆಗುತ್ತೆ. ಕರೆತಂದ ನಂತರ ಇಲ್ಲಿ ಇನ್ನೊಬ್ಬ ಆರೋಪಿಯಾಗಿರುವಂತಹ ಉಮೇಶ್ ಏನಿದ್ದಾರೆ ಅವರಿಗೆ, ಅಂದರೆ ವಿನಯ್ ಏನಿದ್ದಾರೆ ಅವರ ಒಂದು ಶೆಡ್ಗೆ ಕರ್ಕೊಂಡು ಹೋಗಿ ಇಟ್ಕೊಳ್ಳುವಂಥ ಕೆಲಸ ಆಗಿದೆ. ಇಲ್ಲಿ 7ನೇ ತಾರೀಕು ಅವ್ರನ್ನ ಕರೆತರುವಂಥ ಕೆಲಸ ಆಗುತ್ತೆ. 7ನೇ ತಾರೀಕು ಕರೆತರ್ತಾರೆ. ಅದಾದ ಬಳಿಕ 8ನೇ ತಾರೀಕು ಇಡೀ ದಿನ ಆತನಿಗೆ ಟಾರ್ಚರ್ ಮಾಡುವಂಥದ್ದು, ಹೊಡೆಯೋದು, ಅಲ್ಲೇ ನಡೆಸುವಂಥದ್ದು. ಈಗ ಅವರ ದೇಹದಲ್ಲಿರುವಂಥ ಮಾರ್ಕ್ಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ವಿದ್ಯಾಶ್ರೀ, ಎಷ್ಟು ಕ್ರೂಯಲ್ ಆಗಿದ್ದಾರೆ ಅಂದರೆ ಮನುಷ್ಯನ ರೀತಿಯಲ್ಲೇ ಇವರು ವರ್ತಿಸಿಲ್ಲ. ಆತನ ಮೂಗಿನ ಮೂಳೆ ಮುರಿದೋಗಿದೆ, ಬಾಯಿ ತುಂಬ ಹೊಡೆತ ಬಿದ್ದಿದೆ, ಹಲ್ಲುಗಳು ಉದುರೋಗಿದೆ. ಇದರ ಜೊತೆಗೆ ಮುಖದ ಭಾಗಕ್ಕೆ, ಕಣ್ಣಿನ ಭಾಗಕ್ಕೆ ಗಂಭೀರ ಏಟಾಗಿದೆ, ತಲೆ ಭಾಗಕ್ಕೆ ಏಟು ಬಿದ್ದಿರುವಂಥದ್ದು. ಇದು ಡೈರೆಕ್ಟ್ ಈ ಪ್ರಕರಣದಲ್ಲಿ ನೋಡಿದ್ರೆ 307 ಅನ್ನು ಹಾಕಬೇಕಾಗುತ್ತೆ, ಅಂದರೆ ನಾರ್ಮಲ್ಗೆ ಹಾಕಬೇಕಾಗೋದು. ಆದರೆ ಇಲ್ಲಿ ಸತ್ತೋಗಿರೋದ್ರಿಂದ 302 ಆಗಿರುವಂಥದ್ದು. ಇದು ಒಂದು ಪಾಯಿಂಟು. ಎರಡನೇದಾಗಿ ಆತನ ಮರ್ಮಂಗಕ್ಕೆ ಹಲ್ಲೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಕಾಲು ಮತ್ತು 2 ಕೈ ಅಂದರೆ ಮುರಿದೋಗೋ ಹಂತಕ್ಕೆ ಯಾವುದೋ ಒಂದು ಬ್ಯಾಟ್ನಿಂದಲೋ ರಾಡ್ನಿಂದಲೋ ಚೆನ್ನಾಗಿ ಹೊಡೆದಿರುವಂಥದ್ದು ಕೂಡ ಅಲ್ಲಿ ಅವರ ಡೆಡ್ ಬಾಡಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇದು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಉದ್ದೇಶ, ಇಂಟೆನ್ಷನ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವಂತಹ ಉದ್ದೇಶದಿಂದಲೇ ಈ ಒಂದು ಹಲ್ಲೆ ನಡೆಸಿದರೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಆಸ್ ಪರ್ ಸೆಕ್ಷನ್ ಪ್ರಕಾರ ನೋಡೋದಾದ್ರೆ ಮೊದಲನೇದಾಗಿ ಆತನನ್ನು ಚಿತ್ರದಿಂದ ಇಲ್ಲಿಗೆ ಕರ್ಕೊಂಡ್ಬರುವಂಥ ಕೆಲಸ ಆಯ್ತಲ್ಲ, ಇಲ್ಲಿ 364 ಈ ಒಂದು ಸೆಕ್ಷನ್ ಏನು ಹಾಕಿದರೆ ಅದಕ್ಕೆ 364 ಏನು ಕೂಡ ಸೇರಿಸ್ಕೋಬಹುದು. ಕಾರಣ ಏನಂತಂದರೆ ಉದ್ದೇಶ, ಇಂಟೆನ್ಷನ್ ಇತ್ತು ಅಂತೇಳಿ ಇದು ಹಲ್ಲೆ ನಡೆಸುವಂಥ ಸೆಕ್ಷನ್ ಒಂದು ಕಡೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಎರಡನೇದಾಗಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ 323, ಇದನ್ನು ಕೂಡ ಆ್ಯಡ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಮಾರಕಾಸ್ತ್ರಗಳನ್ನು ಬಳಸಿ ಹಲ್ಲೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ಹಲ್ಲೆ ನಡೆಸಿದರೆ ಅಂತ ಅದು ಕೂಡ ಸೇರಿಸಬಹುದು. ಇದರ ಜೊತೆಗೆ ನೆಕ್ಸ್ಟ್ ಆತ ಸಾವನ್ನಪ್ಪಿದ ತಕ್ಷಣ ಇಲ್ಲಿ 302 ಅಟ್ರಾಕ್ಟ್ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ದುರ್ದೇಶಪೂರ್ವಕವಾಗಿ ಕೊಂದು ಹಾಕಿದ್ದಾರೆ ಅಥವಾ ಆಕಸ್ಮಿಕವಾಗಿ ಕೊಲೆಗೆ ಭಾಗಿಯಾಗಿದ್ದಾರೆ ಅನ್ನೋದು 302 ಕೂಡ ಅಲ್ಲಿ ಆಡಪ್ ಆಗುತ್ತೆ. ಅದರ ನೆಕ್ಸ್ಟ್ ಇನ್ನು ಈ ಭಾಗಕ್ಕೆ ಮುಂದೆ ಬರೆದಂಥ ಸಂದರ್ಭದಲ್ಲಿ ಸತ್ತೋದಂದ ಬೈದಲ್ಲಿ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆಸ್ತಾರೆ. ಅಂತಂದರೆ ಇಷ್ಟು ಜನ ಸೇರಿಕೊಂಡು ಏನು 10 ಜನ ಅರೆಸ್ಟ್ ಆಗಿದ್ದಾರೆ, ಅಯ್ಯೋ ಇವ್ನು ಕರ್ಕೊಂಡು ಬಂದಿದ್ದು, ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದು, ಇಲ್ಲಿ ಪ್ಲಾನ್ ಮಾಡಿದ್ದು, ಅವ್ನು ಬೆದರಿಸಬೇಕು ಅಂತಿದ್ದು, ಹೊಡಿಬೇಕು ಅಂತ ಹೇಳಿದ್ದು, ಹೊಡೆದಿದ್ದು, ಅದಾದ ನಂತರ ಆತನ ಸಾಯಿಸಿದ್ದು, ಅದಾದ ನಂತರ ಸತ್ತೋದಂತಹ ವ್ಯಕ್ತಿಯಿಂದ ಈ ಪ್ರಕರಣದಲ್ಲಿ ನಾವೆಲ್ಲ ಸಿಗಾಕೊಳ್ತೀವಿ ಅನ್ನೋ ಬೈಕೆ ಇದನ್ನ ಸಾಕ್ಷಿನಾಶ ಪ್ರಯತ್ನ ಮಾಡ್ತಾರೆ. ಇದು ಕೂಡ IPC ಸೆಕ್ಷನ್ 201 ಅಡಿಯಲ್ಲಿ ಇದು ಕೂಡ ಅಪರಾಧ. ಇದಾದ ನಂತರ ಆತನ ಕರ್ಕೊಂಡೋಗಿ ಯಾವುದೋ ಒಂದು ಮೋರಿ ಹತ್ರ ಬಿಸಾಕುವಂಥ ಕೆಲಸ ಆಗುತ್ತೆ. ಅದಾದ ನಂತರ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಅಂದರೆ ಇಷ್ಟೆಲ್ಲ ಕೃತ್ಯ ಆದಂತಹ ಬಳಿಕ ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ 120B ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆಸುವಂಥದ್ದು, ತಪ್ಪಿಸ್ಕೊಳ್ಳುವಂಥದ್ದು, ಸಾಕ್ಷಿನಾಶ ಮಾಡಿ ಯಾರು ಒಂದೊಂದು ಕಡೆ ಹೋಗಿ ದಿಕ್ಕು ತಪ್ಪಿಕೊಂಡು ಕೂತ್ಕೊಳ್ಳುವಂಥದ್ದು. ಇದೆಲ್ಲ ನಡುವೆ ಇನ್ನೊಂದು ಸೆಕ್ಷನ್ ಕೂಡ ಆ್ಯಡ್ ಮಾಡ್ಬೋದು. ಏನಂತಂದರೆ ಪೊಲೀಸರನ್ನ ಇನ್ವೆಸ್ಟಿಗೇಷನ್ ಆದಿಯನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ. ಏನಂತಂದರೆ ಈ ಪ್ರಕರಣದಲ್ಲಿ ನಾವು 3 ಜನ ಈ ಒಂದು ಹಣಕಾಸಿನ ವಿಚಾರಕ್ಕೋಸ್ಕರ ನಮ್ಮ ನಡುವೆ ಜಗಳ ಆಯಿತು, ಅದಕ್ಕೋಸ್ಕರ ನಾವು ಈತನನ್ನು ಹೊಡೆದು ಕೊಂದ್ವಿ ಅಂತೇಳಿ 3 ಜನನ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸರ ಮುಂದೆ ಸರೆಂಡರ್ಗೊಳಿಸುವಂಥದ್ದು. ಅಂದರೆ ಇಲ್ಲಿ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂಶ ಗಮನಿಸ್ಬೋದು. ಇಲ್ಲಿ ವಿನಯ್ ಕುಲಕರ್ಣಿ ಪ್ರಕರಣದಲ್ಲೂ ಕೂಡ ಇದೇ ಥರ ಆಗಿತ್ತು. ಅದರಲ್ಲಿ ಕ್ಲಿಯರ್ ಸ್ಪಷ್ಟವಾಗಿದೆ ಅಂತಂದರೆ ಕೊಲೆ ಮಾಡಿದಂಥ ಆರೋಪಿಗಳೇ ಬೇರೆ, ಆದರೆ ಬೇರೆ ಆರೋಪಿಗಳನ್ನ ಕರೆತಂದು ಕೊಲೆ ಮಾಡಿದ್ದಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿ ಪೊಲೀಸರು ಕೂಡ ಸಿಕ್ಕಾಕೊಂಡಿದ್ರು ಆ ಪ್ರಕರಣದಲ್ಲಿ. ಅದೇ ರೀತಿ ಇಲ್ಲೂ ಕೂಡ ನಡೆಸಿರೋದೇನಂತಂದರೆ ಇವರು ಇಷ್ಟು ಜನ ಮಾಡಿರುವಂಥ ಕೃತ್ಯವನ್ನು ಬೇರೆಯವರ ತಲೆಗೆ ಕಟ್ಟಿ ಆ 3 ಜನನ ಹಣಕಾಸಿನ ವಿಚಾರಕ್ಕೆ ಆತನ ಕರೆತಂದು ಹೊಡೆದು ಕೊಂದ್ವಿ ಅಂತೇಳಿ ಪೊಲೀಸರ ದಿಕ್ಕು ತಪ್ಪಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರಲ್ಲ, ಇದು ಕೂಡ ಅಪರಾಧನೇ. ಈ ಮೂಲಕ ನೋಡೋದಾದ್ರೆ ಪ್ರಕರಣದಲ್ಲಿ ಮಿನಿಮಮ್ ಅಂತಂದ್ರು ಈಗ ಇಲ್ಲಿ ಹಾಕಿರುವಂತಹ 364 ಇರ್ಬೋದು, 302 ಇರ್ಬೋದು, 201 ಇರ್ಬೋದು, 120B ಇರ್ಬೋದು, ಎಲ್ಲವೂ ಕೂಡ ನಾನ್ ವೇಲೇಬಲ್ ಸೆಕ್ಷನ್ಸು. ಈ ಪ್ರಕರಣದಲ್ಲಿ ಕನಿಷ್ಠ ನೋಡೋದಾದ್ರೆ 14 ವರ್ಷದಿಂದ ಹಿಡಿದು ಲೈಫ್ ಇಂಪ್ರಿಸನ್ಮೆಂಟ್ ತನಕ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆದರೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆರೋಪಿಯ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳನ್ನ ಯಾವ ರೀತಿ ಕಲೆ ಹಾಕ್ತಾರೆ, ಮತ್ತೆ ಇಲ್ಲಿ ದರ್ಶನ್ಗೆ ಇರುವಂತಹ ಲಿಂಕ್ನ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಈಗ ಮೂಲ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ವಿಷ್ಣು ಪ್ರಸಾದ್ ಈಗ ದರ್ಶನ್ರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ, ಕರೆಸಿಲ್ಲ ಕರ್ಕೊಂಡು ಬಂದು ಅವರೇ ಪೊಲೀಸ್ನವರೇ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಗಳು ಸಿಗ್ತಾ ಇದೆಯಾ ಅಂತೇಳಿ ಪೊಲೀಸರ ಕಡೆಯಿಂದ?
ವಿಷ್ಣು, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಮೂಲಗಳಿಂದ ಕ್ಲಾರಿಟಿ ಲಭ್ಯವಾಗ್ತಾ ಇದೆಯಾ? ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಯಾವ ರೀತಿ ತಿಳಿಸ್ತಿದ್ದಾರೆ ಪೊಲೀಸ್ನವರು ಅಂತ ಹೇಳಿ. ರೈಟ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀರಿ ನೀವು ದೃಶ್ಯಗಳಲ್ಲಿ, ಪ್ರಕರಣದ ಆರೋಪಿಗಳು ಒಟ್ಟು 10 ಮಂದಿ, ದರ್ಶನ್ ಸೇರಿದಂತೆ 10 ಮಂದಿಯನ್ನ ಅರೆಸ್ಟ್ ಮಾಡಲಾಗಿರುವುದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಪಾತ್ರದ ಬಗ್ಗೆ ಕ್ಲಾರಿಟಿ ಲಭ್ಯವಾಗ್ತಾ ಇದೆಯಾ ಅಂತ ಹೇಳಿ, ವಿಚಾರಣೆ ಆರಂಭ ಆಗಿ ಆಲ್ರೆಡಿ 2-3 ಗಂಟೆಗಳು ಕಳೆದು ಬಿಡ್ತು. ವಿಷ್ಣು ಪ್ರಸಾದ್. ಖಂಡಿತ ವಿದ್ಯಾಶ್ರೀ, ಈ ಪ್ರಕರಣಕ್ಕೆ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸುವಂತ ಕೆಲಸ ಮಾಡ್ತಿದ್ದಾರೆ. ತನಿಖಾಧಿಕಾರಿಗಳು ದರ್ಶನ್ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನು ಕೇಳುವಂತ ಕೆಲಸ ಆಗ್ತಿದೆ. ಆದ್ರೆ ಇಲ್ಲಿ ತನಕ ಅವರ ಅಭಿಮಾನಿಗಳು ಹೊರಗಡೆ ನಡೆದಿರುವಂತವರು ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಇರೋರೆಲ್ಲ ಹೇಳ್ತಿರೋದು, ಅಣ್ಣ ಏನೂ ಮಾಡಿಲ್ಲ, ಇಲ್ಲಿ ಪೊಲೀಸರು ದುರುದ್ದೇಶಪೂರ್ವಕವಾಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಈ ಪ್ರಕರಣಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತೇಳಿ. ಆದ್ರೆ ಮೂಲ ಪ್ರಕರಣ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಯಾಕೆ ಈ ಘಟನೆ ಸ್ಟಾರ್ಟ್ ಆಗುತ್ತೆ? ಮೊದಲನೇದಾಗಿ ಅಲ್ಲಿ ಆಗಿದ್ದಂಥ ಒಂದು ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ರೇಣುಕಾಸ್ವಾಮಿ ಮೊದಲು ಕಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಕಮೆಂಟ್ಗೆ ಪ್ರತಿಯಾಗಿ ಪವಿತ್ರ ಗೌಡ ಅವರು ಕೂಡ ಕಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಕಮೆಂಟ್ ಮಾಡಬೇಡ ಅಂತ ವಾರ್ನ್ ಕೂಡ ಮಾಡ್ತಾರೆ. ಇದಾದ ಮೇಲೆ ಕಂಟಿನ್ಯೂಷನ್ ಮೆಸೇಜ್ ಒಂದಂತಹ ಬಳಿಕ ಪವಿತ್ರ ಗೌಡ ಅವರು ರೊಚ್ಚಿಗೇಳುವಂಥದ್ದು. ಅದಾದ ನಂತರ ಅವರು ಇನ್ಫಾರ್ಮೇಷನ್ ಯಾರಿಗೆ ಕೊಡ್ತಾರೆ? ದರ್ಶನ್ ಅವರಿಗೆ ಸ್ಪಷ್ಟವಾಗಿ ಆ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಅದಾದ ನಂತರ ಈ ಪ್ರಕರಣದಲ್ಲಿ ಮಾಸ್ಟರ್ ಸ್ಟ್ರಿಕ್ಟ್ ಲಯಬಿಲಿಟಿ ಅಂತ ನೋಡ್ತಾ ಹೋಗ್ಬೋದು. ಅಂತಂದರೆ ಒಬ್ಬ ಕೆಳ ಹಂತದ ವ್ಯಕ್ತಿ ಕೆಲಸ ಮಾಡಿದವನು ಕೃತ್ಯವನ್ನು ಎಸಗಿದ್ರೆ ಅವರ ಮಾಸ್ಟರ್ ಹೆಂಗೆ ಇದರಲ್ಲಿ ಲಾಕ್ ಆಗ್ತಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಕಾಣುವಂಥದ್ದು. ಮೊದಲನೇ ಪಾಯಿಂಟು, ಈ ಪ್ರಕರಣದಲ್ಲಿ ಆರೋಪಿಯ ಪಾತ್ರ ಏನಿತ್ತು, ಆತನನ್ನು ಕಿಡ್ನಾಪ್ ಮಾಡ್ಕೊಂಬರೋದಕ್ಕೆ ಇಲ್ಲಿಂದ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಚಾಟ್ ಮಾಡಿಕೊಂಡು ಆತ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗಿ ಆತನ ಕಿಡ್ನಾಪ್ ಮಾಡ್ಕೊಂಬರ್ತಾರೆ. ಅಂದರೆ 364 ಏನು ಅಟ್ರಾಕ್ಟ್ ಏನಾಗುತ್ತೆ, ಆ ಸೆಕ್ಷನ್ ಅಟ್ರಾಕ್ಟ್ ಆಗಬೇಕು ಅಂತಂದರೆ ಆತನ ಕರ್ಕೊಂಬರಕ್ಕೆ ಹೇಳಿದ್ದು ಯಾರು? ಆ ಮೂಲ ಇಂಪಾರ್ಟೆಂಟ್ ಬೇರೆ ಅಲ್ವಾ? ಒಂದು ಕಡೆ ಪವಿತ್ರ ಗೌಡ ಹೇಳಿರಬೇಕು, ಇಲ್ಲ ದರ್ಶನ್ ಹೇಳಿರಬೇಕು. ಯಾವ ಉದ್ದೇಶಕ್ಕೋಸ್ಕರ ಹೇಳಿದ್ರು? ಈ ಚಾಟಿಂಗು ಅಂದರೆ ಇಂಟೆನ್ಷನ್ ಅನ್ನುವಂಥದ್ದು ಅಲ್ಲಿಗೆ ಆಕ್ಟರ್ಸ್ ರೇ ಮೆನ್ಸ್ ರೇ ಎರಡು ಕೂಡ ಆಕ್ಟಿವೇಟ್ ಆಯಿತು. ಅಲ್ಲಿಗೆ ಅವ್ರನ್ನ ಕರ್ಕೊಬರಕ್ಕೆ ಹೇಳಿದ ದರ್ಶನ್ ಯಾರು ಅನ್ನೋದು ಸ್ಪಷ್ಟ ಆಗುತ್ತೆ. ಅದಾದ ನಂತರ ಕರ್ಕೊಂಡು ಬಂದಾದ್ಮೇಲೂ ಕೂಡ ಆತನನ್ನು ಒಂದು ಕಡೆ ಕೂಡ ಹಾಕುವಂಥದ್ದು, ಬಲವಂತವಾಗಿ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಒತ್ತಾಡೋದು ಅಂದರೆ ಅಪ್ಡೇಟ್ ಮಾಡಿದಂತಹ ಪಾಯಿಂಟು ಅಲ್ಲಿ ಕೂಡ ಲಭ್ಯ ಆಗುತ್ತೆ. ಅಲ್ಲಿಗೆ 364 ಏನು ಕೂಡ ಅಟ್ರಾಕ್ಟ್ ಆಗುತ್ತೆ. ಇದರ ಜೊತೆಗೆ ಅವನ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಮೊದಲು ಕೈಯಿಂದ ಅಲ್ಲೇ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗೋದ್ರು ಕೂಡ 323 ಫಿಕ್ಸ್ ಆಗುತ್ತೆ. ಅದಾದ ನಂತರ ಆತನ ಬೇರೆ ಬೇರೆ ಭಾಗಕ್ಕೆ ಅಲ್ಲೇ ನಡೆಸುವಂಥದ್ದು, ಅದರಲ್ಲೂ ಕಾಲಿನ ಭಾಗಕ್ಕೆ, ನಾವು ಕೈಯಿನ ಭಾಗಕ್ಕೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಾರಣಾಂತಿಕ ವಸ್ತುಗಳನ್ನು ಬಳಸಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಅದಾದ ನಂತರ ಆತನ ಗುಪ್ತಾಂಗಕ್ಕೆ ಒದ್ದಿರೋದಿರ್ಬೋದು, ತಲೆ ಭಾಗದಲ್ಲಿ ರಕ್ತ ಸಿಕ್ತ ಗಾಯ ಆಗ್ತಿದೆ ಅಂದರೆ ರಕ್ತ ಸಿಕ್ತ ಗಾಯ ಆಯಿತು ಅಂತಂದರೆ ಅಲ್ಲಿ ಇಂಟೆನ್ಷನ್ ಇದು ಕ್ಲಿಯರು, ಅವನಿಗೆ ಹೊಡಿಬೇಕು ಅನ್ನೋ ಉದ್ದೇಶನೇ ಇತ್ತು, ಅದು ಹೊಡೆದಿದೆ. ಸಾವನ್ನಪ್ಪಿರುವಂತಹ ವಿಚಾರ ಆಕಸ್ಮಿಕ ಅಂತ ಹೇಳಲಿಕ್ಕೆ ಬರಲ್ಲ. ಹೊಡೆಯುವಂಥ ಉದ್ದೇಶ ಇಂಟೆನ್ಷನ್ ಒಂದೇ ಆಗಿದ್ದಂಥ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿದೆ ಅಂದರೆ ಕ್ಲಿಯರು. ಈ ಮೂಲಕ ದರ್ಶನ್ಗೆ ಹೆಂಗೆ ಲಿಂಕ್ ಆಗುತ್ತೆ ಅಂತಂದರೆ, ಆತನ ಮೊದಲು ಕರ್ಕೊಂಬರಕ್ಕೆ ಹೇಳಿದ್ಯಾರು ಅನ್ನೋದಕ್ಕೊಂದು ಒಂದು ಕಡೆ, ಕರ್ಕೊಂಬಂದಿದ್ಯಾರು? ದರ್ಶನ್ ಅಭಿಮಾನಿಗಳು, ದರ್ಶನ್ ಮನೇಲಿ ಕೆಲಸ ಮಾಡೋರು, ದರ್ಶನ್ ಬೌನ್ಸರ್ಸು, ದರ್ಶನ್ ಫ್ಯಾನ್ಸು, ದರ್ಶನ್ ಫಾಲೋವರ್ಸು. ಇದೇ ಪಾಯಿಂಟ್ ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿಗೆ ಮಾಸ್ಟರ್ ಯಾರು, ದರ್ಶನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಈ ಮೂಲಕ ದರ್ಶನ್ಗೆ ಇಂಟರ್ಲಿಂಕ್ ಆಗಲೇಬೇಕು ಪ್ರಕರಣ. ಅದಾದ ನಂತರ ಇದೆಲ್ಲದಕ್ಕೂ ಉದ್ದೇಶ ಏನು? ಪವಿತ್ರ ಗೌಡ ಹೇಳಿದ್ದು ಆ ಚಾಟ್ ಹಿಸ್ಟ್ರಿ, ಅದು ಕೂಡ ಕ್ಲಿಯರ್ ಆಗುತ್ತೆ. ಇದೆಲ್ಲ ಆದಂಥ ಬಳಿಕ ಸಾಕ್ಷಿ ನಾಶ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅಲ್ಲೇ ಇದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆ ಬಾಡಿಯನ್ನು ಎತ್ಕೊಂಡೋಗಿ ಮೌರ್ಯ ಹತ್ರ ಬಿಸಾಕಬೇಕು ಅಂತ ಐಡಿಯಾ ಕೊಟ್ಟಿದ್ದು ಯಾರು ಅನ್ನೋಂಥ ಸಂದರ್ಭದಲ್ಲೂ ಕೂಡ ಅವರು ಅಲ್ಲಿದ್ದರು ಅನ್ನೋಂತಹ ಡೌಟ್ ಕೂಡ ಈಗ ಅಧಿಕಾರಿಗಳು ಸಿಕ್ಕಿರುವಂಥದ್ದು. ಅದಲ್ಲದೆ ಯಾವ ಜಾಗದಲ್ಲಿ ಅಂದರೆ ಇಲ್ಲಿ ವಿನಯ್ ಅವರ ಶೆಡ್ನಲ್ಲಿ ಆತನ ಸಾವನ್ನಪ್ತಾನಲ್ಲ, ಆ ಜಾಗದ CDR ತೆಗೆದುಕೊಂಡಂಥ ಸಂದರ್ಭದಲ್ಲಿ ದರ್ಶನ್ ಕೂಡ ಅದೇ ಜಾಗದಲ್ಲಿ ಇದ್ರು ಅನ್ನುವಂತಹ ಇನ್ಫಾರ್ಮೇಷನ್ ಈಗ ಪೊಲೀಸ್ ಅಧಿಕಾರಿಗಳು ಲಭ್ಯ ಇರುವಂಥದ್ದು. ಅಂದರೆ ದರ್ಶನ್ ಮುಂದೆನೇ ಈತನನ್ನು ಹೊಡೆದು ಸಾಯಿಸುವಂಥ ಕೆಲಸ ಆಯಿತಾ? ದರ್ಶನ್ ಅವರು ಅಲ್ಲೇ ಮಾಡಿದಂಥ ಆರೋಪ ಏನಿದೆ ಅವರು ಅಲ್ಲೇ ಮಾಡಿದ್ರ? ಈ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಇಂಟ್ರಾಕ್ಷನ್ ನಡೀತಿರುವಂಥದ್ದು. ಇದರ ಆಧಾರದ ಮೇರೆಗೆ ಇದಕ್ಕೆಲ್ಲ ಸ್ಪಷ್ಟ ನಿರ್ದೇಶ ಈಗ ಹೆಂಗೆ ಆಗುತ್ತೆ ಅಂದರೆ, ಈಗ ಪೊಲೀಸು ಅರೆಸ್ಟ್ ಪ್ರೊಸೀಜರ್ನ ಮಾಡಬೇಕು. ಅರೆಸ್ಟ್ ಆದಂತಹ ಬಳಿಕ ಅದನ್ನು ಮೆಡಿಕಲ್ಗೆ ಕರ್ಕೊಂಡು ಹೋದಾಗ ಕ್ಲಾರಿಟಿ ಸಿಗೋದೇನಂತಂದರೆ ದರ್ಶನ್ ಪಾತ್ರ ಏನಾಗಿರುವಂಥದ್ದು, ಮತ್ತು ಕೋರ್ಟ್ ಮುಂದೆ ಈಗ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗುತ್ತೆ. ಯಾಕಂದರೆ ಅರೆಸ್ಟ್ ಆಗಿರುವಂಥದ್ದು ಬೆಳಗ್ಗೆಯಿಂದ, ಇನ್ನು 24 hours ಟೈಮ್ ಇರುವಂಥದ್ದು, ಮತ್ತು ನಾಳೆ ತನಕ ಟೈಮ್ ಇರುವಂಥದ್ದು. ಆದರೆ ಇವತ್ತು ಬೆಳಗ್ಗೆನೇ ಅವರು ಜಿಮ್ ಮುಗಿಸಿದಂಥ ಸಂದರ್ಭದಲ್ಲಿ ಅಂದರೆ ಬೆಳಗ್ಗೆ 7 ಗಂಟೆಗೆ ಅವ್ರನ್ನ ಪಿಕ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಈ ಕಾರಣ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇವತ್ತು ಸಂಜೆ ಒಳಗಡೆ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟ್ಗೆ ಕೊಡುವಂತಹ ರಿಮೈಂಡ್ ಅಪ್ಲಿಕೇಶನ್ ಏನಿದೆ ಅಂದರೆ ಪ್ರಕರಣದ ಆರೋಪಿಯ ವಿರುದ್ಧ ಇಲ್ಲಿ ತನಕ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳೇನು, ಆತನ ಭಾಗಿ ಏನು ಅನ್ನೋ ಸಂಬಂಧಪಟ್ಟಂತೆ ಕೋರ್ಟ್ಗೆ ಮಾಹಿತಿ ಕೊಡುವಂಥ ಕೆಲಸನ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಆ ಸಂದರ್ಭದಲ್ಲಿ ದರ್ಶನ್ ಅವರ ಎಂಟೈರ್ ಕನೆಕ್ಷನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿವೀಲ್ ಆಗುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.